ನಮಸ್ಕಾರ. ಮತ್ತೊಂದು ನಿವೇಶನ ತಗೊಂಡು ನಾನು ಮೈಸೂರಿಂದ ಸುಪ್ರೀತ್ ತಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತಿರೋದು ಮೈಸೂರು ಟಿ ಕೆ ಲೇಔಟ್, ರಾಮಕೃಷ್ಣ ನಗರ, ಕುವೆಂಪು ನಗರ, ಈ ಮೂರೂ ಲೇಔಟ್ಗಳ ಮಧ್ಯದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ 3083 3083 ನಾರ್ತ್ ಫೇಸಿಂಗ್, ಅಂದರೆ ರೋಡಿಗೆ 30 ಅಡಿ, ಹಿಂದೆಗೆ ಅಂದರೆ ಬ್ಯಾಕ್ ಸೈಡಿಗೆ 83 ಅಡಿ, 30/80 2490 ಸ್ಕ್ವೇರ್ ಫೀಟ್ ಇರುವಂತಹ ನಾರ್ತ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು. ಈ ವಿಡಿಯೋದಲ್ಲಿ ನಾನು ಫಸ್ಟೇ ಹೇಳಿದೆ ಲೊಕೇಶನ್ ಎಲ್ಲಿದೆ, ಬಹಳ ವೆರಿ ಕ್ರೂಷಿಯಲ್ ಲೊಕೇಶನ್ ಇದು. ಅಂದರೆ ಒಂದು ಕಡೆ ಕುವೆಂಪು ನಗರ ಎಂಡ್ ಆಗುತ್ತೆ, ಇನ್ನೊಂದು ಕಡೆ ಟಿ ಕೆ ಲೇಔಟ್ ಇದೆ, ಇನ್ನೊಂದು ಕಡೆ ರಾಮಕೃಷ್ಣ ನಗರ ಇದೆ. ಈ ಮೂರು ಪ್ರಸಿದ್ಧ ಲೇಔಟ್ಗಳ ಮಧ್ಯದಲ್ಲಿರುವಂತಹ ದಿಸ್ ಸೈಟ್ ಈಸ್ ಫಾರ್ ಸೇಲ್. ನೀವು ನೋಡ್ಬೋದು ಎಲ್ಲ ಸುತ್ತಮುತ್ತ ಭಾಳಷ್ಟು ಮನೆಗಳನ್ನ ನಾನು ಈ ವಿಡಿಯೋ ಮಾಡಿದಾಗ ಎಲ್ಲ ಕಡೆ ತೋರಿಸ್ತೀನಿ. ಯಾಕೆ ಅಂತಂದರೆ ನಾನು ಬರೀ ಸೈಟ್ನ ತೋರಿಸ್ಬಿಟ್ರೆ ಭಾಳಷ್ಟು ಜನಗಳಿಗೆ ಗೊತ್ತಾಗಲ್ಲ ಮಧ್ಯದಲ್ಲಿ ಏನಿದೆ, ಎಲ್ಲಿದೆ ಸೈಟು, ಹೇಗಿದೆ ಮನೆ, ರೋಡ್ ಹೇಗಿದೆ, ರೋಡ್ಗೆ ಟಾರ್ ರೋಡ್ ಹಾಕಿದಾರಾ, ಮರಗಳಿದೆಯಾ, ಗಿಡಗಳಿದೆಯಾ, ಯಾವ ಥರ ಇದೆ ಅಂತ ಗೊತ್ತಾಗಲ್ಲ. ನೋಡಿ, ಮನೆ ಮುಂದೆ ಇರುವಂತಹ ಸರಿಸುಮಾರು 30 ಫೀಟ್ ರೋಡ್ ಇದೆ ಎಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನಾನು 30/80 ಅಂತ ಹೇಳಿದ ತಕ್ಷಣ ಭಾಳಷ್ಟು ಜನಕ್ಕೆ ಏನಿದು 60/80 ಇದನ್ನು ಡಿವೈಡ್ ಮಾಡಿದಾರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ. ಈ ಲೇಔಟ್ನಲ್ಲಿ ಇರೋ ಎಲ್ಲ ನಿವೇಶನಗಳು, ಎಲ್ಲ ಸೈಟ್ಗಳು 30/80ನೇ ಇರೋದು. ಅದರಲ್ಲಿ ನೋಡಿ, ಇದು 30/80, ಇದು 30/80 ಸೈಟು. ಸೊ ಇದೆರಡೂ 30/80 ಸೈಟಲ್ಲ, ಸೈಟ್ಗಳು ಯಾವುದು ಪೀಸಾಗಿ ಡಿವೈಡ್ ಆಗಿರುವಂತಹ, ಅದಕ್ಕೆ ಆದಂತಹ ಖಾತಾಗಳಿರುವಂಥದ್ದು, ಅದಕ್ಕೆ ಆದಂತಹ ಕಂದಾಯ ಫಿಕ್ಸ್ ಆಗಿದೆ. ದಿಸ್ ಇಸ್ ನಾಟ್ ಟೂ ಡಿವೈಡೆಡ್ ಶೇರ್, ಇಟ್ ಇಸ್ ಅ ಸಿಂಗಲ್ ಸೈಟ್. ಲೇಔಟ್ ಫಾರ್ಮೇಷನ್ ಆದಾಗಲೇ 3082 ನಿವೇಶನಗಳು ಮಾಡಿರುವಂತಹ ಈ ಸೈಟ್ಗಳು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ, ಅಕಸ್ಮಾತ್ ಈ ಲೊಕೇಶನ್ ಗೊತ್ತಾಗಿಲ್ಲ ಕಿಲೋಮೀಟರ್ ವೈಸ್ ಹೇಳಿ ಅಂತಂದರೆ, ಎಕ್ಸಾಕ್ಟ್ಲಿ ಮೈಸೂರು ಸಿಟಿ ಸೆಂಟರಿಂದ, ಅಂದರೆ ಮೈಸೂರು ಪ್ಯಾಲೇಸ್ನ ನಾವು ಸಿಟಿ ಸೆಂಟರ್ ಅಂತ ತೊಗೊಂಡ್ರೆ ಈ ಲೊಕೇಶನ್ಗೆ ಎಕ್ಸಾಕ್ಟ್ಲಿ ದಿಸ್ ವಿಲ್ ಅಬೌಟ್ 6 ಕಿಲೋಮೀಟರ್ಸು. ಕುವೆಂಪು ನಗರದಲ್ಲಿರುವಂಥ ಪ್ರಸಿದ್ಧ ಅಪೋಲೋ ಹಾಸ್ಪಿಟಲ್ ಏನಿದೆ, ನ್ಯೂ ಕಾಂತರಾಜಾಸ್ ರೋಡ್ ಏನಿದೆ, ನ್ಯೂ ಕಾಂತರಾಜಾಸ್ ರೋಡಿಂದ ನೀವು ಅಕ್ಷಯ ಭಂಡಾರಿಗೆ ಬರ್ತೀರಾ. ಅಕ್ಷಯ ಭಂಡಾರಿಂದ ನೀವು ಬಿಫೋರ್ ಗೋಯಿಂಗ್ ಟು ನಿವೇದಿತಾ ನಗರ ಬಲಭಾಗದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇದೆ, ಅದರಿಂದ ಎಡಭಾಗ ಆಗ್ತಿದೆ. ಸರಿಸುಮಾರು 8ನೇ ಕ್ರಾಸಲ್ಲಿ ಇರುವಂತಹ ದಿಸ್ ಸೈಟ್. ಇದು ವೆರಿ ಅಬ್ಸಲ್ಯೂಟ್ಲಿ ರಿಂಗ್ ರೋಡ್ ಒಳಗಿರುವಂಥದ್ದು. ಭಾಳ ಜನ ಕೇಳ್ತಾರೆ, ನಮಗೆ ರಿಂಗ್ ರೋಡ್ ಒಳಗಿರೋಂಥ ಸೈಟ್ ಬೇಕು, ರಿಂಗ್ ರೋಡ್ ದಾಟಿದ್ರೆ ದಟ್ಟಗಳಿ ಬರುತ್ತೆ ಅಥವಾ ವಿಜಯನಗರ 4ನೇ ಹಂತಕ್ಕೆ ಹೋಗುತ್ತೆ, ಅಲ್ಲಿ ಬೇಡ, ರಿಂಗ್ ರೋಡ್ ಒಳಗಿರುವಂತಹ ನಮಗೆ ಸೈಟ್ ಬೇಕು ಅಂತ. ಇದು ರಿಂಗ್ ರೋಡ್ ಒಳಗಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದರೆ, ನೋಡಿ ಇವಾಗೇನು ಈ ಸೈಟನ್ನು ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ, ಅದರಲ್ಲಿ ಒಂದು ರೆಡ್ ಕಲರ್ ಕಾರ್ ನಿಂತಿದೆ ಇಲ್ಲಿ. ಸೊ ದಿಸ್ ಇಸ್ ದ ಎಂಡ್ ರೋಡು, ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಅಂದರೆ ಇನ್ನು ಮುಂದೆ ಇನ್ನೂ ಯಾವುದೇ ತರಹ ನಿವೇಶನಗಳಿಲ್ಲ. ರೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಲೇಔಟ್ ಇಷ್ಟೇ ಇರೋದು, ಇಷ್ಟೇ ಚಿಕ್ಕ ಲೇಔಟ್ ಇದು. ಏನಂತಂದರೆ ಇಲ್ಲಿಂದ ಇದಾದಮೇಲಿಂದ ನಿಮಗೇನಿರುತ್ತೆ ಲೇಔಟ್ಗಳು, ಏನು ನೀವು ವೆಹಿಕಲ್ ಮೂವ್ಮೆಂಟ್ ವಿಚಾರಕ್ಕೆ ಬಂದಾಗ, ಏನು ಈ ಸೈಟಿಂದ ಇನ್ನು 3 ಸೈಟ್ ಮಾತ್ರ ಮನೆಗಳಿರುತ್ತೆ, ಅಲ್ಲಿ ಮಾತ್ರ ಈ ವೆಹಿಕಲ್ಗಳು ಮೂವ್ಮೆಂಟ್ ಆಗುತ್ತೆ. ಇನ್ನು ಯಾವುದೇ ಥರ ವೆಹಿಕಲ್ ಮೂವ್ಮೆಂಟ್ ಎಲ್ಲೂ ಸಹ ಇರಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಫುಲ್ಲು ನಿಮಗೆ ಲೇಔಟದ ವಿಚಾರ ನಾನು ನಿಮ್ಗೆ ಹೇಳಿದ್ದೀನಿ ಅಂತ. ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ನೋಡಿ, ಈ ಏರಿಯಾ ಈಗಾಗಲೇ ಕಬಿನಿ ವಾಟರ್ ಸಪ್ಲೈ ಇದೆ, ಕಾವೇರಿ ನೀರು ಬರುತ್ತೆ, ದಿನನಿತ್ಯ ವಾಟರ್ ಸಪ್ಲೈ ಆಗುವಂತಹ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಮೂಡ ಕಂದಾಯ ಇರುವಂತಹ ಲೇಔಟು, ಪ್ಲಸ್ ಇಲ್ಲೆಲ್ಲ ಇರುವಂತಹ ಎಲ್ಲ ಮನೆಗಳು ಸಹ ಅಷ್ಟೇ ಈಗಾಗಲೇ ಕಟ್ಕೊಂಡು ವಾಸ ಇರುವಂತಹ ಎಲ್ಲ ಮನೆಗಳು, ಎಲ್ಲದಕ್ಕೂ ಮೂಡ ಕಂದಾಯ ಇರುವಂಥದ್ದು. ನಾನು ಏನು ರೋಡ್ ಎಂಡ್ ಅಂತ ತೋರಿಸ್ದೆ ನೋಡಿ, ಇಲ್ಲಿ ಏನು ಇಲ್ಲಿಂದ 4-5 ಮನೆಗಳಿದೆ, ಇವ್ರು ಮಾತ್ರ ಓಡಾಡೋದು, ಇದಾದಮೇಲೆ ಎಂಡ್ ಆಗುತ್ತೆ. ಸೊ ಟ್ರಾಫಿಕ್ ವಿಚಾರಕ್ಕೆ ಬಂದಾಗ ನಿಮಗೆ ಎಕ್ಸ್ಟ್ರಾ ಟ್ರಾಫಿಕ್ ಅಂತ ಅನಿಸಲ್ಲ. ಅಂದರೆ ಇಲ್ಲಿರುವಂಥವ್ರು ಮಾತ್ರ 4-5 ಮನೆಗೆ ಎಷ್ಟು ಜನ ಬರ್ಬೋದು, ಒಂದು 5ರಿಂದ 10 ಜನ, 14-15 ಸರಿ ಓಡಾಡುವಂತಹ ವ್ಯವಸ್ಥೆ ಇರುವಂತಹ ಈ ರೋಡು. ಸೊ ಅದು ಏನಲ್ಲಿ ವೆಹಿಕಲ್ ಹೋಗ್ತದೆ ಅಲ್ಲಿದೆ ಸೈಟು, ಅಲ್ಲಿಂದ ಇದು ಡೆಡ್ ಎಂಡ್ ಆಗುತ್ತೆ. ಸೊ ಟ್ರಾಫಿಕ್ ವಿಚಾರಕ್ಕೆ ಬಂದಾಗ ನಿಮಗೆ ಟ್ರಾಫಿಕ್ಕು, ನಾಯ್ಸು, ಸೌಂಡ್ಗಳು ಇರಲ್ಲ. ಭಾಳಷ್ಟು ಪೀಸ್ಫುಲ್ ಬೇಕು ಲೊಕೇಶನ್ನು. ತುಂಬ ಗಡಿಬಿಡಿ ಇರುವಂತಹ ಜಾಗ, ತುಂಬ ಟ್ರಾಫಿಕ್ ಇರುವಂತಹ ಜಾಗ ಇರಬಾರ್ದು ಅಂತ ಕೇಳ್ತೀರಿ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಲೊಕೇಶನ್ಸ್ ವೇರ್ ಇನ್ ನಿಮಗೆ ಟ್ರಾಫಿಕ್ ಮೂಮೆಂಟ್ ಜಾಸ್ತಿ ಇರಲ್ಲ, ರೋಡ್ ಎಂಡ್ ಆಗುತ್ತೆ. ಇದು ಪಾರ್ಕ್, ಇದು ನೋಡಿ ತೋರಿಸ್ತಿದ್ದೀನಿ, ಇದು ಪಾರ್ಕು ಮತ್ತು ಇದು CA ಕಾಮನ್ ಎಮ್ಯುನಿಟೀಸಿಗೆ ಬಿಟ್ಟಿರುವಂತಹ ಜಾಗ. ಸರಿ, ಇವಾಗೆಲ್ಲ ಸರಿ ಅವರು ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ದಾರೆ. ಇದು ಪ್ರಾಪರ್ಟಿ ಸೇಲ್ಗಿರುವಂಥದ್ದು. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು, ಇದು ಮೈಸೂರು ಕುವೆಂಪು ನಗರ ಒಂದು ಕಡೆ, ರಾಮಕೃಷ್ಣ ನಗರ ಒಂದು ಕಡೆ, ಟಿ ಕೆ ಒಂದು ಕಡೆ ಇರುವಂತಹ ಮಧ್ಯಭಾಗದಲ್ಲಿರುವಂತಹ ಇದು ಜಾಗ. ಇಲ್ಲಿ 3083
ಇದು 3080 ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. 3080 ಈ ಸೈಟು ಇದು ಸೇಲ್ಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಡೀಟೇಲ್ಸು, ಲೊಕೇಶನ್ನು, ಓನರ್ ಮೀಟಿಂಗು, ಡಾಕ್ಯುಮೆಂಟೇಷನು, ಬ್ಯಾಂಕ್ ಲೋನು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸಪ್ ಮೀ. ರಿಂಗ್ ರೋಡ್ಗಿಂತ ಭಾಳಷ್ಟು ಜನ ಕೇಳ್ತೀರಾ ನಾರ್ತ್ ಫೇಸು ರಿಂಗ್ ರೋಡ್ ಒಳಗಿರಬೇಕು ಅಂತ. ನೋಡಿ ಇಲ್ಲಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ತಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.